ನಾವು ಡಾಕ್ಟ್ರಿಗೆ ಕೊಡ್ಬೇಕು. ಯಾಕೆ ಮಗಳು ರೋಗಿಷ್ಟ ಏನ್ರಿ? ಅನ್ನ ಕುದ್ದದ ಇಲ್ಲ ನೋಡು ತಾಕತ್ತು ನಿಮ್ಮ ಮೈಯಾಗ ಉಳಿದಿಲ್ಲ, ಹೆಣ್ಮಕ್ಳ ಮೈಯಾಗ. ಹಿಂಗೆ ಅನ್ನ ಹಿಂಗೆ ಒತ್ತಕ್ಕೂ ತಾಕತ್ತಿಲ್ಲ. ಸೀಟಿನೇ ಹೊಡಿಬೇಕದು. ಯಾಕ್ರಿ ನಾ ಕುದ್ದಿನೇ ಯವ್ವ ತಗೊಂಡು 3 ಸಾರಿ ಚೀರ್ದಾಗ ಅದು ಕಿವಿ ಹಿಡ್ದೆ ಅಂದ್ರೆ ಕೆಳಗೆ ಇಳಿಸವ್ರು ನೀವು. ಅದು ಕುದಿಯಲ್ದಕ್ಕ ಅಲ್ಲೇ ಮಿಜ್ಜೆದ್ದು ಹೋಗಲಕ್ಕ ಚಿಂತನೆ ಮಾಡ್ತಾರೆ. ಏನ್ರಿ ಮಗಳು ಬೆಳೆದು ದೊಡ್ಡಕ್ಕಾಗಿ ನಿಂತಾಳ, ಮಗಳನ್ನು ಎಂಥವ್ನಿಗೆ ಕೊಡಬೇಕು? ಯಾಕೆ ನೀವು ಮಾಡ್ತಿರಲಿಲ್ಲ ಮನೆ ವಿಚಾರ. ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಳ, ಮಗಳನ್ನು ಎಂಥವ್ನಿಗೆ ಕೊಡಬೇಕು? ಅಯ್ಯ ಮಗಳಿಗೆ ಡಾಕ್ಟ್ರಿಗೆ ಕೊಡ್ಬೇಕು, ಮಗಳಿಗೆ ಇಂಜಿನಿಯರಿಗೆ ಕೊಡ್ಬೇಕು. ಯಾಕ್ರಿ ಮಾತಾಡ್ತಾರಿಲ್ರಿ ಮನ್ಯಾಗ ಗಂಡ ಹೆಂಡ್ತಿ ಮಾತಾಡ್ತಿರ್ತಾರೆ. ಮಗಳಿಗೆ ಯಾರಿಗೆ ಕೊಡಬೇಕು? ಮಗಳನ್ನು ಡಾಕ್ಟ್ರಿಗೆ ಕೊಡಬೇಕು, ಮಗಳನ್ನು ಇಂಜಿನಿಯರಿಗೆ ಕೊಡಬೇಕು, ಮಗಳನ್ನು DC ಕೊಡಬೇಕು, ಮಗಳನ್ನು ದೊಡ್ಡ ರಾಜಕಾರಣಿ ಕೊಡಬೇಕು. ಬೇಡ, ಮಗಳನ್ನು ದೊಡ್ಡ ಆಸ್ತಿ ಇರೋರಿಗೆ ಅಂತ ಕೊಡಬೇಕು. ಹೀಗೆಲ್ಲ ಮಾತಾಡ್ತಿರ್ತೀರಿಲ್ಲ, ಮಾತಾಡ್ತಿರ್ತೀರಿ. ಆದ್ರೆ ಇಲ್ಲೊಬ್ಬ ಹೆಣ್ಮಗಳನ್ನು ಮಗಳನ್ನು ಡಾಕ್ಟ್ರಿಗೆ ಕೊಡಬೇಕು, ಇಂಜಿನಿಯರಿಗೆ ಕೊಡಬೇಕು, ತಹಸೀಲ್ದಾರ್ ಕೊಡಬೇಕು, DC ಕೊಡಬೇಕಂತ ತಗೊಂಡು ಅಲ್ಲಿಲ್ಲ. ಅವಳೇನಂತಾಳ? ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲಿವ ಕ್ವಾಟಿಯ ಮ್ಯಾಲಿರುವ ಕೊರಭಾಗ. ಏನಂತಾಳ? ಇಂಥ ಕಿಮ್ಮತ್ತಿನ ಮಗಳನ್ನು, ಇಂಥ ಜಾಣಿಯಾಗಿರ್ತಕ್ಕಂಥ ಮಗಳನ್ನು ಯಾರಿಗೆ ಕೊಡ್ಬೇಕಂತ ತಗೊಂಡದ ಕೇಳಿದ್ರೆ ಒಬ್ಬ ಕೊರವೇರವನಿಗೆ ಕೊಡ್ಬೇಕಂತ. ಕೊರವೇರ ಅಂದ್ರೆ ಗೊತ್ತಾಕೈತೆ ನಿಮಗೆ? ಈ ಇದು ಕಸಬರಿಗೆ ಬುಟ್ಟಿ ತಯಾರು ಮಾಡ್ತಿರ್ತಾರಲ್ಲ ನಮ್ಮ ಕಡೆ ಅಂತಾರೆ. ಏನ್ರಿ ನೋಡ್ರಿ, ಮಗಳನ್ನು ಚಂದ ಬೆಳೆದು ನಿಂತಾಳ, ಒಳ್ಳೆ ಗುಣವತಿಯಾಗಿರ್ತಕ್ಕಂಥ ಮಗಳು, ಅವಳನ್ನು ಯಾರಿಗೆ ಕೊಡ್ಬೇಕಂತಾಳ? ಬೆಳೆದು ನಿಂತ್ಕೊಂಡಿರ್ತಕ್ಕಂಥ ಮಗಳನ್ನು ಒಬ್ಬ ಕೊರಿವರವನಿಗೆ ಕೊಡ್ಬೇಕಂತಾಳ. ಯಾಕೆ? ಮಗಳನ್ನೇ ಕೊರಿವರವನಿಗೆ ಕೊಟ್ರೆ ಮಗಳ ಮ್ಯಾಲಿನ ಏನ್ರಿ ಪ್ರೀತಿಗಾಗಿ, ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಲೆ ಕಸಬರಿಗೆ ಕಳಿಸ್ತಾರಂತ. ಕಸಬರಿಗೆ ಆಸ್ಯಾಕ ಏನ್ರಿ ಕಸಬರಿಗೆ ಆಸ್ಯಾಕ ಮಗಳನ್ನು ಕೊರಿವರವನಿಗೆ ಕೊಡ್ಬೇಕಂತ. ನೀವು ಯಾರು ಹಿಂಗಂತೀರಿ? ನಾವು ಡಾಕ್ಟ್ರಿಗೆ ಕೊಡ್ಬೇಕು. ಯಾಕೆ? ಮಗಳು ರೋಗಿಷ್ಟ ಏನ್ರಿ? ಹೌದಾ ಇಲ್ಲ? ನಾವು ಬರೇ ಡಾಕ್ಟ್ರಿಗೆ ಇಂಜಿನಿಯರಿಗೆ ಕೊಡ್ಬೇಕಂತ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತಿನ ದಿನಮಾನದ ನಿಮ್ಗೊಂದು ಮಾತು ಹೇಳ್ತೀನಿ. ಈ ದಿನಮಾನದೊಳಗೆ ಯಾರು ನಿಜವಾಗಿ ಸುಖದಾಗ ಅದಾರ ತಗೊಂಡು ಕೇಳಿದ್ರೆ ಯಾವ ಡಾಕ್ಟ್ರು ಇಂಜಿನಿಯರ್ ಯಾವ ಸುಖದಾಗಿಲ್ಲ ನೋಡ್ರಿ. ನೀವು ಚಂತನ ಅಂದ ಬಿಸಿಲಾಗಿಂದ ದುಡಿತಾವ, ದುಡ್ದು ಮನೆಗೆ ಹಿಂಗೆ ಮಾರಿ ಹೆಂಡಿ ಹೆಂಗೆ ಮಾಡ್ಕೊಂಡು ಬರ್ತಾವೆ. ಬಂದು ಹೆಂಡ್ತಿ ದುಡ್ಡು ಚಂದ ಮಾತಾಡೋಂಗಿಲ್ಲ, ಮತ್ತತ್ತು ಬರೋದು, ಲ್ಯಾಪ್ಟಾಪ್ ತೊಗೊಳೋದು, ಅದೇ ಕೊಟ್ಟ ಕುಟ್ಟೋದು. ಏನ್ರಿ ಅಲ್ಲೇ ನಿದ್ದೆ ಬರ್ತಾ ಎದೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಮಕ್ಕೊಂಡ್ಬಿಡೋದು. ನಿಮ್ಮ ಮಕ್ಕಳಿಗೆ ಅವ್ರಿಗೆ ಏನೂ ಕೇಳೋಂಗಿಲ್ಲ, ತಿಂದಿದ್ದೇನು ಉಂಡಿದ್ದೇನು ಏನೂ ಕೇಳೋಂಗಿಲ್ಲ. ಆದ್ರೆ ನೀವು ಈ ಒಂದು ವಿಚಾರ ಮಾಡ್ಬೇಕಂತಕೊಂಡು ಕೇಳಿದ್ರೆ ಇವೆಲ್ಲ ಡಾಕ್ಟ್ರ್ ಇಂಜಿನಿಯರ್ ಸಾಲಿ ಕಲ್ತವ್ರಿಗಂದ ಏನ್ರಿ ನೌಕರಿ ಮಾಡೋರಿಗಂದ ಕೊಡ್ತೀವತ್ತು ನೀವೇನು ತಲೆಗೆ ಇಟ್ಕೊಂಡಿರಲ್ಲ. ನೌಕರಿ ಮಾಡೋರಿಗಿಂತ ಏನ್ರಿ ಯಾರಿಗೆ ಕೊಟ್ರೆ ನಿಮ್ಮ ಸುಖದಾಗಿರ್ತಾಳೆ ನಿಮ್ಮ ಮಗಳತ್ತಂದ್ರೆ ಒಬ್ಬ ರೈತನಿಗೆ ಅಂದ ಕೊಟ್ರೆ ನಿಮ್ಮ ಮಗಳಂದ ಸುಖದಾಗಿರ್ತಾಳೆ. ಏನ್ರಿ ಒಬ್ಬ ರೈತರ ಮಕ್ಕಳಿಗೆ ಅಂದ ಕೊಡ್ರಿ, ಭಾಳ ತವಲಿಂದ ರೈತರಿಗಂದ ಒಕ್ಕಲ್ತನ ಮಾಡೋರಿಗೆ ಹೆಣ್ಮಕ್ಳಿಗೆ ಕೊಡಲತ್ತ, ಬರೀ ನೌಕರಿ ಮಾಡೋನಿಗೆ ಕೊಡ್ತಾರತ್ತ. ಮತ್ತೀಗ ಪ್ಲ್ಯಾನ್ ಏನು ಹೊಂಟದ? ಈಗ ಮತ್ತೆ ಎರಡನೇದೀಗ ಏನ್ರಿ ಹೆಣ್ಮಕ್ಳದ್ದು ಮತ್ತೇನು ಪ್ಲ್ಯಾನ್ ಹೊಂಟದ ಗೊತ್ತನು? ಮೊದಲ ನೌಕರಿ ಮಾಡೋನಿಗೆ ಅಂದ ಕೊಡ್ತೀನಿ ಅಂತಿದ್ರು, ಈಗ ನೌಕರಿನೂ ಇರಬೇಕು ಹೊಲನೂ ಇರ್ಬೇಕತ್ತ. ಈಗೇನು ಸದಿ ಕಳ್ಯಕ್ಕೆ ಹೋಗ್ತಾಳೆ ಯಾವ ಹಡ್ತಿ ಮನ್ಯಾಗ ರೊಟ್ಟಿ ಮಾಡ್ಲಿಕ್ಕೆ ಬರಲ್ದು. ಖಾರ ಹಾಕಿದ್ರೆ ಉಪ್ಪು ಹಾಕಲ್ಲ, ಉಪ್ಪು ಹಾಕಿದ್ರೆ ಖಾರ ಹಾಕಲ್ಲ. ಮನ್ಯಾಗಿಂದ ಚಂದ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ, ಇನ್ನು ನೌಕರಿನೂ ಬೇಕು ಹೊಲನೂ ಬೇಕಂತ ತಿಳ್ಕೊಂಡ್ರೆ ಏನು ಮಾಡೋದ್ರಿ? ಇವತ್ತಿನ ದಿನ ನನಗೆಂದ ಹೊಲದೊಳಗಿಂದ ದುಡಿತಕ್ಕಂಥ ಹೆಣ್ಮಕ್ಳು ಎಲ್ಲಿ ಅದಾರ? ಮನೆಯನ್ನು ಕಸಬರಿಗೆ ಎತ್ತಲು, ಕಸ ಹೊಡ್ಲಿಕ್ಕಾಗಲ್ದು. ಆಗ್ತದ್ರಿ? ನಾ ಹೇಳಿನಿ ನಿಮಗೆ ಎಲ್ಲದಕ್ಕೂ ಮಷಿನ್ ಬಂದವ. ಈಗ ನಿಮ್ಗೆ ಈಟಿನ ಮ್ಯಾಗೆ ತಿಳ್ಕೊಂಡು ನೀವು ಅನ್ನ ಕುದ್ದದ ಇಲ್ಲ ನೋಡು ತಾಕತ್ತು ನಿಮ್ಮ ಮೈಯಾಗ ಉಳಿದಿಲ್ಲ, ಹೆಣ್ಮಕ್ಳ ಮೈಯಾಗ. ಹಿಂಗೆ ಅನ್ನ ಹಿಂಗೆ ಒತ್ತಕ್ಕೂ ತಾಕತ್ತಿಲ್ಲ. ಅದಕ್ಕೊಂದು ಸೀಟಿನೇ ಹೊಡಿಬೇಕದು. ಯಾಕ್ರಿ ನಾ ಕುದ್ದಿನೇ ಯವ್ವ ತಗೊಂಡು 3 ಸಾರಿ ಚೀರ್ದಾಗ ಅದು ಕಿವಿ ಹಿಡ್ದೆ ಅಂದ್ರೆ ಕೆಳಗೆ ಇಳಿಸವ್ರು ನೀವು. ಅದು ಕುದಿಯಲ್ದಕ್ಕ ಅಲ್ಲೇ ಮಿಜ್ಜೆದ್ದು ಹೋಗಲಕ್ಕ. ಅದು ಕುಕ್ಕರ್ದೊಳಗೆ ಇಡಬೇಕಾದ್ರೂ ಕೂಡ ಇಷ್ಟು ಅಕ್ಕಿಗೆ ಅಂದ್ರೆ ಇಟ್ಟು ನೀರು ಇಡ್ಬೇಕಂತ ಅನ್ನೋದ್ರ ಪರಿಜ್ಞಾನ ಬೇಕಿಲ್ರಿ. ಎಷ್ಟೋ ಮಂದಿ ಅಂದ್ರೆ ಕುಕ್ಕರ್ದಾಗ ಮಾಡಿದ ಅನ್ನನಿಂದ ಉಣ್ಣಾಕೆ ಬರೋಲ್ಲ, ಹಲ್ಲಾಗಿ ಸಿಗಿ ಬೀಳಕತ್ತದ. ಕಡ್ಡಿ ಹಾಕೊಂಡು ಹಿಂಗೆ ನೋಡಿರ್ಲಿ ಗಾಂಡದಿರು ಹಂಗೆ ವಾಪಸ್ ಹಂಗೆ ಉಂಡು ಎಷ್ಟುದ್ದ ಕಡ್ಡಿ ತೊಗೊಂಡು ಹಲ್ಲಾಗಿ ತಿಳ್ಕೋತೆ ಬರ್ತಾರೆ. ಯಾಕೋ ಹಲ್ಲಿಗೆ ಏನಾಗದ? ಇಲ್ರಿ ಅನ್ನ ಸಿಗಿಬಿದ್ದದು. ಒಮ್ಮೆ ಉಂಡಿದ ಅನ್ನದ ಅಗಳ 3 ದಿವಸ ಹೊರಗೆ ಬರಲ್ಲ ಅಲ್ಲಂದು. ಅದೇ ಹಂಗೆ ಮಾಡಿರ್ಬೇಕು ಅನ್ನ. ಮಜಾ ಇಲ್ಲ ಅಲ್ರಿ. ಯಾವ ಡಾಕ್ಟ್ರ ಯಾವ ಇಂಜಿನಿಯರ ನಿನ್ನೆ ನಿಮಗೆಲ್ಲ ಮುತ್ತೈದರಿಗೆ ಬೇಡ್ಕೊಳಕತ್ತಿದ್ನಿಲ್ಲ. ಈ ಜಗತ್ತಿನೊಳಗೆ ಕಣ್ಣಿಗೆ ಕಾಣತಕ್ಕಂಥ ಮೊದಲನೇ ದೇವರು ಯಾರ್ರೀ?
ಯಾರಂತೇಳಿ ನಾ ನಿಮ್ಗೆ? ರೈತರೇ. ಮೊದಲನೇ ದೇವರಿಂದ ರೈತರೇ, ಆಮೇಲೆ ನಾವೆಲ್ಲ. ತಿಳಿತಿಲ್ಲ? ನಾವೆಲ್ಲ ಏನು ದೇವ್ರ ಹತ್ಕೊಂಡು ಮೇಲೆ ಕುಂತೀವಲ್ಲ, ನಾವೆಲ್ಲ ಆಮೇಲೆ. ಮೊದಲನೇ ದೇವ್ರು ಯಾರು? ಇಡೀ ನಮ್ಮ ದೇಶಕ್ಕಲ್ಲ, ಇಡೀ ವಿಶ್ವಕ್ಕೆ ಅಂದ ಅನ್ನ ಕೊಡ್ತಕ್ಕಂಥ ಅನ್ನದಾತ ಹತ್ತಿಕೊಂಡಂದ್ರೆ, ಕಣ್ಣಿಗೆ ಕಾಣ್ತಕ್ಕಂಥ ಪರಮಾತ್ಮ ಅಂದರೆ ಒಬ್ಬ ರೈತ ಹತ್ತಿಕೊಂಡಂದಾಗ, ರೈತನ ಮಕ್ಕಳಿಗೆ ಅಂದ ನೀವು ಹೆಣ್ಣು ಕೊಡೋಂಗಿಲ್ಲ ಅಂತಂದ್ರೆ ಹ್ಯಾಂಗೆ ರೀ? ಹ್ಯಾಂಗೆ? ಅವಾಗೆಲ್ಲ ಎಷ್ಟು ಚಂದ ಪದ ಆಡ್ತಿದ್ರಿಲ್ಲ? ತಲೆಗೆ ಸೆರಗ ಸುತ್ತಿಕೊಂಡು, ವೀರಗಚ್ಚಿ ಹಾಕಿಕೊಂಡು, ಮೆಲ್ಲ ಮೆಲ್ಲನೆ ಬರುತ್ತಿ ಹೇಳು ಭಾರತದ ಗರತಿ ಎತ್ತಿಕೊಂಡು ಒಬ್ಬ ರೈತ ಹೆಣ್ಣುಮಗಳ ಬಗ್ಗೆನೇ ಅವಾಗೆಲ್ಲ ಪದಗಳು ಬರೀತಿದ್ರು. ಈ ಡಾಕ್ಟ್ರನ್ನ ಹೆಣ್ತಿಗೆ ಯಾರೇ ಪದ ಬರ್ದಾರ ಕೇಳಿರೇನು? ಯಾರೇ ಡಾಕ್ಟ್ರನ್ನ ಹೆಣ್ತಿದೆ ಅಂದ ಹಾಡ ಬರ್ದಾರೆ? ಇಂಜಿನಿಯರ್ನ ಹೆಣ್ತಿದ್ದು ಯಾರೇ ಹಾಡ ಬರ್ದಾರ? ಬರೋದಿಲ್ಲ. ರೈತ ಹೆಣ್ಮಗಳದೇ ಬರ್ದಾರ. ಐತಿಲ್ಲ? ಎಟ್ರ ಮಟ್ಟಿಗೆ ಅಂದ ಆ ತಾಯಿನಿಂದ ಎಟ್ರ ಮಟ್ಟಿಗೆ ಅಂದ ವರ್ಣನಾಕಾರ ತೊಗೊಂಡು ಕೇಳಿದ್ರೆ, ನಿಮ್ಮದು ಏನಾರು ಜೀವನದೊಳಗೆ ಒಂದು ಕೀರ್ತಿ ಬರಬೇಕಾಗಿತ್ತು, ನಿಮ್ಮದು ಏನಾರ ಮನೆತನದೊಳಗೆ ನಿಮ್ಮ ಹೆಸರು ಉಳಿಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ ಒಬ್ಬ ರೈತನಿಗೆ ಅಂದ ಮದುವೆ ಮಾಡ್ಕೋರಿ, ನಿಮ್ಮ ಮನೆತನದಿಂದ ಹೆಸರು ಉಳಿತದ, ನಿಮ್ಮ ಮನೆತನದಿಂದ ಕೀರ್ತಿ ಉಳಿತು. ಏತಿಲ್ಲ? ಹಂಗೆ ನಾವೆಲ್ಲ ಹಿಂಗೆ ಡಾಕ್ಟ್ರು ಕೊಡಬೇಕು, ಇಂಜಿನಿಯರ್ ಕೊಡ್ಬೇಕಂತ ತಿಳ್ಕೊಂಡ್ರೆ ಈ ಹೆಣ್ಮಗಳು ಏನಂತಾಳ? ಯಾರಿಗೆ ಕೊಡ್ಬೇಕಂತಾಳ? ಕ್ವಾಟಿ ಮೇಲೆ ಇರ್ತಕ್ಕಂಥ ಕೊರವೆರವನಿಗೆ ಕೊಡ್ಬೇಕಂತಾಳ. ಯಾಕೆ ಕೊರವೆನ ಕೊಡ್ಬೇಕಂತಾಳ? ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಲೆ ಕಸಬರಿಗೆ ಕಳಿಸ್ತಾನ. ನನ್ನ ಮನೆಗೆ ಕಸಬರಿಗೇನೆ ಚಿಂತಿಲ್ಲ ತಿಳ್ಕೊಂಡು ಕಸಬರಿಗೆ ಆಸೆ ಹಾಕ್ಯಂದ ಮಗಳನ್ನ ಒಬ್ಬ ಕೊರವೆರವನಿಗೆ ಕೊಡ್ಬೇಕಂತಾಳತ್ತ. ಇದು ಸುಮ್ಮನೆ ದೃಷ್ಟಾಂತ. ಇದಕ್ಕೆ ದೃಷ್ಟಾಂತ ಏನು ಒತ್ತುಕೊಂಡದಕ್ಕೆ ಕೇಳಿದ್ರೆ, ಇದು ಎಲ್ಲರ ಏನ್ರಿ ಮದುವೆ ವಯಸ್ಸಿಗೆ ಬಂದು ಏನ್ರಿ ಒಂದು ಮದುವೆ ಮಾಡ್ಕೊಂಡಂದ ಗಂಡನ ಮನೆಗೆ ಹೋಗ್ತಕ್ಕಂಥ ಮಗಳಲ್ಲ. ಇಲ್ಲಿ ಮಗಳು ಯಾರು ಒತ್ತುಕೊಂಡದಕ್ಕೆ ಕೇಳಿದ್ರೆ, ನಮ್ಮ ಮನಸ್ಸು ಅನ್ನತಕ್ಕಂಥ ಮಗಳದಾಳೆ. ಕಲ್ಪನಾ ಇರಲಿ ಮಗ, ನಮ್ಮ ಒಳಗಿರ್ತಕ್ಕಂಥ ಮನಸ್ಸು ಅನ್ನತಕ್ಕಂಥ ಮಗಳದಾಳೆ. ಕುಂತಲ್ಲಿ ಕುಂದ್ರಂಗಿಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ. ಏನ್ರಿ ಇವತ್ತು ನೀವು ಇಟ್ಟೆಲ್ಲ ಕುಂತೀರಿ ಎತ್ತಿಕೊಂಡಂದ್ರೂ ನಿಮ್ಮ ಶರೀರ ಇಲ್ಲಿ ಆದ ಹೊರತಾಗಿ ಮನಸ್ಸು ಇಲ್ಲಿಲ್ಲ. ಎಷ್ಟು ಫಾಸ್ಟ್ ಓಡ್ತದ್ರಿ ಅದು? ಸುಮ್ಮನೆ ಕಲ್ಪನೆ ಮಾಡಿ ನೀವು, ಎಷ್ಟು ವೇಗವಾಗಿ ಹೋಗ್ತದ ಜಗತ್ತಿನಾಗ. ಬಸ್, ಲಾರಿ, ಕಾರ, ಹೆಲಿಕಾಪ್ಟರ್, ವಿಮಾನಕ್ಕಿಂತಲೂ ಅತಿ ವೇಗವಾಗಿ ಜಗತ್ತಿನೊಳಗೆ ಯಾವುದಾದ್ರೂ ಹೋಗ್ತದ ತಿಳ್ಕೊಂಡ್ರೆ ಅದು ಮನಸ್ಸು ಬಿಟ್ಟರೆ ಮತ್ತೊಂದು ಯಾವುದೂ ಇಲ್ಲ. ನೀವು ಒಂದು ಕ್ಷಣ ಕಣ್ಣು ಮುಚ್ಚ್ರಿ, ಕಣ್ಣು ಮುಚ್ಚಿ ಬಾಂಬೆ ಅನ್ರಿ. ಏನ್ರಿ? ಕಣ್ಣು ಮುಚ್ಚಿ ಬಾಂಬೆ ಅಂದ್ರಿ, ಒಂದು ಕ್ಷಣದಾಗ ನಿಮ್ಮ ಬಾಂಬೆ ಗೇಟಿನ ಮೇಲೆ, ಇಂಡಿಯಾ ಗೇಟಿನ ಮುಂದೆ ನಿಂತಿರ್ತೀರಿ. ಇಲ್ಲೇ ಕೂತ್ಕೊಂಡು ದಿಲ್ಲಿ ಅನ್ರಿ. ಮಾತು ದಿಲ್ಲಿ ಅಂದ್ರೆ ಇಲ್ಲೇ ನಮ್ಮ ದೇಶದಾಗ ಆಯಿತು. ಏನ್ರಿ? ಸುಮ್ಮನೆ ನಿಮಗಂದು ಕಲ್ಪನೆ ಹೇಳ್ತೀನಿ ನಿಮಗೆ. ನೀವು ಇಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಅಮೇರಿಕಾ ಅಂದ ಕೂಡೇನ ಅವರೆಲ್ಲ ಕಾಣ್ತಾರೆ ನೋಡಿ, ದೊಡ್ಡ 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 ಬಿಲ್ಡಿಂಗ. ಏನ್ರಿ? ಒಯ್ದು ಅಮೇರಿಕಾ ಕೇಳಿಸ್ತಾ, ನೀವು ಲಂಡನ್ ಅಂದ್ರೆ ಲಂಡನ್ ಕೇಳಿಸ್ತಾ, ಪ್ಯಾರಿಸ್ ಅಂದ್ರೆ ಪ್ಯಾರಿಸ್ ಕೇಳಿಸ್ತಾ. ಎಷ್ಟು ಫಾಸ್ಟ್ ರೀ! ಎಲ್ಲರೂ ಕೇಳಿರೇನು ನೀವು? ಹೆಂಗೆ ರೀ ಹೊಸೂರದವ್ರ ಮನಸ್ಸು, ಕರ್ಜಿಗವ್ರ ಮನಸ್ಸು ಒಂದಕ್ಕೊಂದು ಆಕ್ಸಿಡೆಂಟ್ ಆಗ್ಯಾವನ್ನೋದು ಎಲ್ಲರೂ ಕೇಳಿರೇನು? ಎಲ್ಲಿ ಆಕ್ಸಿಡೆಂಟ್ ಆಗಿಲ್ಲ, ಅಷ್ಟು ಫಾಸ್ಟ್ ಹೋಗ್ತದ. ಅದಕ್ಕಾಗಿನೇ ಕವಿ ಹೇಳ್ತಾನೆ, ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲೆವ್ವ, ಕ್ವಾಟಿಯ ಮ್ಯಾಲಿರ್ಬೇಕು ಹೊರವಾಗ. ಈ ಮನಸ್ಸು ಅನ್ನತಕ್ಕಂಥದ್ದನ್ನು ಯಾರಿಗೆ ಕೊಡ್ಬೇಕಂತ ಕೇಳಿದ್ರೆ, ಮನಸ್ಸು ಏನು ಕೆಟ್ಟದ್ದು ಕೊಡಬೇಕು, ಮನಸ್ಸು ನಿಂದ ಮಾಡೋದಕ್ಕೆಂದು ಕೊಡಬೇಕು, ಮನಸ್ಸು ಇನ್ನೊಬ್ರಿಗೆ ಟೀಕಾ ಮಾಡೋದಕ್ಕೆಂದು ಕೊಡಬೇಕು, ಮನಸ್ಸಿಂದ ಕಳತನ ಮಾಡೋದಕ್ಕೆಂದು ಕೊಡಬೇಕು, ಇನ್ನೊಬ್ರಿಗೆಂದು ಮೋಸ ಮಾಡೋದಕ್ಕೆಂದು ಕೊಡಬೇಕು? ಇಲ್ಲ. ಯಾಕಂದ್ರೆ ಮಗಳನ್ನು ಹೆಂಗೆ ವಿಚಾರ ಮಾಡಿ ಅಂದ ಆ ಮನೆತನವನ್ನು ವಿಚಾರ ಮಾಡಿ ಹೆಂಗೆ ನೀವು ಕೊಡ್ತೀರೋ, ಈ ಮನಸ್ಸು ಕೊಡಬೇಕಾದ್ರೂ ಕೂಡ ವಿಚಾರ ಮಾಡಿ ಕೊಡಬೇಕು. ಇಲ್ಲಿ ಮಹಾದೇವಿ ಅಕ್ಕ ಈ ಮನಸ್ಸು ಅಂತಕ್ಕಂಥ ಮಗಳನ್ನು ಯಾರಿಗೆ ಕೊಟ್ಟಾಳ ಅಂತ ಕೊಡೋದಕ್ಕೆ ಕೇಳಿದ್ರೆ, ಚನ್ನಮಲ್ಲಿಕಾರ್ಜುನಿಗೆಂದ ಕೊಟ್ಟಾಳ. ಏನ್ರಿ? ಚನ್ನಮಲ್ಲಿಕಾರ್ಜುನನಿಗೆಂದ ಕೊಟ್ಟಾಳ. ಆದ್ರೆ ಕೌಶಿಕ ಮಹಾರಾಜನ ಮನಸ್ಸ ಅಕ್ಕ ಮಹಾದೇವಿ ಕೊಟ್ಟಿದ್ದು ಚನ್ನಮಲ್ಲಿಕಾರ್ಜುನಿಗೆ. ಆದ್ರೆ ಇವಾಗ ಕೌಶಿಕ ಮಹಾರಾಜ ಕೊಟ್ಟಿದ್ದು ಮನಸ್ಸ ಕಾಮಕ್ಕಾಗಿ ಅಂದ ಕೊಟ್ಟ. ಯಾವಾಗ ಅವಳನ್ನು ನೋಡಲಿ, ಏನ್ರಿ ಹೊಂಟ್ರೆ ಸಾಕು, ತನ್ನ ಮನೆಯಿಂದ, ತನ್ನ ರೂಮಿನಿಂದ ನೇರವಾಗಿ ಅಂದ ಮಹಾದೇವಿ ಅಕ್ಕನ ಮನೆಗೆ ಬರಬೇಕು. ಅವಳ ಅಂದ ಚಂದವನ್ನು ನೋಡಬೇಕು, ಮನಸ್ಸಿನೊಳಗೆ ಮರುಗಬೇಕು, ಮತ್ತೆ ಅಂದ ಹೋಗಬೇಕು. ಇವ ಎಷ್ಟು ಸರಿ ಬರ್ತಾನ ಅಷ್ಟು ಸರಿ ಪೂಜೆಗೆ ಕೂತಿದ್ಲು. ಏನ್ರಿ? ಕಲ್ಪನೆ ಇರಲಿ ನಿಮ್ಗೆ. ಇವ ಎಷ್ಟು ನೋಡ್ಬೇಕಂತಕೊಂಡು ಹಂಬಲಿಟ್ಟುಕೊಂಡು ಎಷ್ಟು ಸರಿ ಅಂದಾಕಿನ ಹತ್ರ ಬರ್ತಾನೋ ಅಷ್ಟು ಸರಿನ ಕೊಡೋದಾಕಿ ಪೂಜೆಗೆ ಕುಂತಿದ್ಲು. ತಾಳೋದಾಗಲಿಲ್ಲ ಕೌಶಿಕ ಮಹಾರಾಜನಿಗೆ. ಅಲ್ಲ, ತನ್ನಟ್ಟಕ್ಕಂದ ತಾ ವಿಚಾರ ಮಾಡಕತ್ತ, ಇಂಥ ರೂಪವತಿಯಾಗಿರ್ತಕ್ಕಂಥ, ಇಟ್ಟು ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣಿ ನನ್ನ ಅರಮನೆ ಒಳಗೆ ಇಟ್ಕೊಂಡನು ಕೂಡ ಅವಳಿಗೆ ನಾನು ಮುಟ್ಟುವ ಅಧಿಕಾರ ಇಲ್ಲ ತಿಳ್ಕೊಂಡಂದ್ರೆ ನೋಡಿರ್ತಕ್ಕಂಥ ಜನ ನನ್ನನ್ನು ಶಂಡ ತಿಳ್ಕೊತಾರ ಅಂತ ನಾವು ಕೌಶಿಕ ಮಹಾರಾಜ ಅಂತ. ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣ, ಇಟ್ಟು ರೂಪವತಿ ಆಗಿರ್ತಕ್ಕಂಥ ಹೆಣ್ಣಿನನ್ನು ನನ್ನ ಅರಮನೆ ಒಳಗೆ ಇಟ್ಕೊಂಡು ಅವಳನ್ನು ಮುಟ್ಟೋಂಗಿಲ್ಲ ತಿಳ್ಕೊಂಡಂದ್ರೆ ಬಹುಶಃ ಅಂದ್ರೆ ರಾಜನ ಮೇಲಿಂದ ಸಂಶಯ ಪಡ್ತಕ್ಕಂಥ ಜನ ಇರ್ತಾರೆ. ಅದೆಲ್ಲ ನನ್ನಿಂದ ತಾಳುದಾಗಂಗಿಲ್ಲ. ಏನ್ರಿ? ಮನಸ್ಸೊಳಗೆ ವಿಚಾರ ಮಾಡ್ತಾನೆ. ಅದು ಏನ್ಯಾಕಾಗಬಲ್ದಾಗ ತಿಳ್ಕೊಂಡು ಪಾಪ ಒಂದು ದಿವಸ ತಾಯಿ ತನ್ನ ಪೂಜೆ ಸಾಮಗ್ರಿಗಳನ್ನು ಹಿಂಗೆ ಜೋಡ್ಸಕತ್ತಾಳೆ. ಹಿಂಗೆ ಬಗ್ಗೆ ನಿಂತು ಆ ಕಡೆ ಮುಖ ಮಾಡಿ
ತನ್ನ ಪೂಜೆ ಕುಂದಿರ್ಬೇಕಲ್ಲ, ತನ್ನ ಪೂಜೆ ಮಾಡ್ಕೋಬೇಕಲ್ಲ, ಆ ಪೂಜೆ ಸಾಮಗ್ರಿಗಳನ್ನು ಜೋಡಿಸ್ಕೊಳಿಕತ್ತಾಳೆ. ಯಾವಾಗಿಂದ ಕೌಶಿಕ ಮಹಾರಾಜ ಸಾವಕಾಶಂದ ಹೆಂಗೆ ಬೆಕ್ಕುಗಳು ಹೆಜ್ಜೆ ಇಡ್ತಾವಲ್ಲ ಹಂಗೆ ಹಿಂಗೆ ಯಾರಿಗೂ ಕೂಡ ಗೊತ್ತಾಗಲಾರ್ದಂಗೆ ಸಾವಕಾಶ ಹೆಜ್ಜೆ ಇಟ್ಟುಕೊತ್ತಂದ ಮಾದಿ ಬೆಕ್ಕನಿಂದ ಬಂದ. ತನ್ನಟ್ಟಿಗೆ ತಾನಂದ್ರೆ ಲಿಂಗ ಪೂಜೆದಿಂದ ಸೇವಾ ಮಾಡ್ಕೊಳಕತ್ತಾಳೆ. ಯಾವಾಗ ತನ್ನಟಿಗೆಂದ ತಾನಂದ ಪತ್ರಿ ಹೂವ ಹಿಂಗೆಲ್ಲ ಈಗ ತಾನೇ ನೋಡಿದ್ರಲ್ಲ ನೀವು ಪೂಜೆ ಮಾಡ್ಕೊಳಗ ಹಂಗೆ ಪೂಜೆದೆಲ್ಲ ವ್ಯವಸ್ಥೆ ಅಂತಕ್ಕಂಥ ಮಾಡ್ಕೊಳ್ಳಿ ಕತ್ಯ. ಹಿಂಗೆ ಮಾಡ್ಕೊಳ್ತಕ್ಕಂಥ ಪ್ರಸಂಗದೊಳಗೆ ಕೌಶಿಕ ಮಹಾರಾಜ ಹಿಂದೆ ಬಂದ, ಬೆನ್ನ ಹಿಂದೆ ಬಂದ. ತಾಯಿ ತನ್ನಟ್ಟಿಗೆ ತಾನಂದ ಮನಸ್ಸಿನೊಳಗೆ ಅಂದ ಚನ್ನಮಲ್ಲಿಕಾರ್ಜುನ ಏನ್ರಿ ಚನ್ನಮಲ್ಲಿಕಾರ್ಜುನ ಹತ್ತಿಕೊಂಡ ಧ್ಯಾನ ಮಾಡ್ತಾ ಮಾಡ್ತಾ ಇರುವಂಥ ಪ್ರಸಂಗದೊಳಗೆ ಕೌಶಿಕ ಮಹಾರಾಜ ಅವಳ ಬೆನ್ನ ಹಿಂದೆ ಬಂದಂದ ಹಿಂಗೆ ಒಂದು ಈಟಿಂದ ಅವಳ ಸೀರೆ ಸೆರಗಂತಕ್ಕಂಥ ಹಿಡಿದು ಜೊಗ್ಗೆ ಬಿಟ್ಟ. ಯಾವಾಗಿಂದ ಕೌಶಿಕ ಮಹಾರಾಜ ಅವಳ ಸೀರೆ ಸೆರಗಂತಕ್ಕಂಥ ಹಿಡಿದು ಹೋಗದ ಒಮ್ಮೆ ಗಾಬರಿಯಾಗಂದ ಮಹಾದೇವಿ ಅಕ್ಕಂದ ಹಿಂದಕ್ಕೆ ತಿರುಗಂದ ನೋಡಿಬಿಟ್ಲು. ಅಯ್ಯೋ ಪಾಪಿ ಆಗಿರ್ತಕ್ಕಂಥ ಭವ್ಯ ಆಗಿರ್ತಕ್ಕಂಥ ಕೌಶಿಕ ನನ್ನ ಸೀರೆ ಸೆರಗನ್ನು ತಗಂದ ಮುಟ್ಟಿಬಿಟ್ಟಲ್ಲ ಹತ್ತಿಕೊಂಡೊಂದು ಜೋರಾಗಿ ಚೀರ್ತಾಳ ಮಹಾದೇವಿ ಅಕ್ಕ. ಯಾವಾಗಿಂದ ಜೋರಾಗಿಂದ ಚೀರಿ ಮಹಾದೇವಿ ಅಕ್ಕ ಹಿಂದಕ್ಕೆ ತಿರುಗಿಂದ ನೋಡಂದ ಹೇಳ್ತಾಳೆ, ಕೌಶಿಕ ನನ್ನ ಸೀರೆ ನೀನು ಮುಟ್ಟಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟು. ಈ ಕಾಯ ನಿನ್ನಿಂದ ಮುಟ್ಟಿಸ್ಕೊಳ್ಳಿಕ್ಕೆ ಬಂದಿರ್ತಕ್ಕಂಥ ಕಾಯ ಅಲ್ಲ ಇದು. ಕಾಯ ಇದಕ್ಕೆ ಎದಕ್ಕಂದ ಅರ್ಪಣೆ ಆಗ್ಯದ ತಗೊಂಡ ಕೇಳಿದ್ರೆ ಈ ಕಾಯ ಚನ್ನಮಲ್ಲಿಕಾರ್ಜುನನಿಗೆಂದ ಅರ್ಪಿತ ಆಗಿರ್ತಕ್ಕಂಥ ಈ ಕಾಯವನ್ನು ನಿನ್ನೆ ಮುಟ್ಟಬಾರ್ದಾಗಿತ್ತು. ತಪ್ಪು ಮಾಡ್ದಿ ರಾಜ, ನೀನು ತಪ್ಪು ಮಾಡಿದೆ ಎತ್ತಿಕೊಂಡದು. ಯಾವಾಗ ನಿನ್ನಂಥ ನಿನ್ನಂಥ ಪಾಪಿ ಮುಟ್ಟಿರ್ತಕ್ಕಂಥ ಸೀರೆ ನನ್ನ ಮೈ ಮೇಲೆ ಇರಬಾರ್ದು ಎತ್ತಿಕೊಂಡದು. ಯಾವಾಗಿಂದ ಕೌಶಿಕ ಮಹಾರಾಜನ ಎದುರಿಗೆ ತಾನು ಹುಟ್ಟಿರ್ತಕ್ಕಂಥ ಸೀರೆ ಅಂತಕ್ಕಂಥ ಕಳಿಸಿ ಯಾವಾಗಿಂದ ಕೌಶಿಕ ಮಹಾರಾಜನ ಮುಖದ ಮೇಲೆ ಹೋಗಲು ತಲೆ ಮೇಗಂದ ತುರ್ಬ ಕಟ್ಟಿದ್ಲು. ಒಂದು ಕ್ಷಣ ಅಂತಕ್ಕಂಥದ್ದು ಕಟ್ಟಿರ್ತಕ್ಕಂಥ ತುರಬವನ್ನು ಹಿಂಗೆ ಮಾದೇವಿ ಅಕ್ಕ ಹಿಂಗೆ ತಲೆ ಜಾಡಿಸಿಬಿಟ್ರೆ ಇಡೀ ಅವಳ ತಲೆ ಮೇಲೆ ಇರ್ತಕ್ಕಂಥ ಕೂದಲುಗಳೆಲ್ಲ ಮಾದೇವಿ ಅಕ್ಕನ ಮೈಯೆಲ್ಲ ಮುಚ್ಚಿಕೊಂಡು ಬಿಟ್ಟು ಏನ್ರಿ ಕಟ್ಟಿರ್ತಕ್ಕಂಥ ತುರುಬ ಹಿಂಗೆ ಒಂದು ಸರಿ ಅಂದ ತಲೆ ಜಾಡಿಸೋರು ಸಾಕು ಅವಳ ತಲೆ ಮೇಲೆ ಇರ್ತಕ್ಕಂಥ ಕೇಶ ರಾಶಿಗಳೆಲ್ಲ ಅಕ್ಕ ಮಾದೇವಿ ಮೈಯೆಲ್ಲ ಮುಚ್ಕೊಂಡು ಬಿಟ್ಟು ಮಾದೇವಿ ಅಕ್ಕಂದ ದಿಗಂಬರಿಯಾಗಿಂದ ಓಡಾಕತ್ಬಿಟ್ಲು. ಯಾವಾಗಿಂದ ಮುಂದೆ ಮಹಾದೇವಿ ಓಡ್ತಾಳೆ, ಹಿಂದಿಂದ ಯಾರು ಓಡ್ತಾರೆ? ಆ ಊರು ಮೊದಲಿಂದ ಉಡುಗಣಿ ತೀರ್ಥಂಡ್ರಿ. ಆ ಊರ ಹೆಸರೇನಿತ್ತು? ಮೊದಲಿಂದ ಉಡುಗಣಿ ಇತ್ತು. ಯಾವಾಗ ಕೌಶಿಕ ಮಹಾರಾಜ ಮುಂದೆ ಮಹಾದೇವಿ ಅಕ್ಕ ದಿಗಂಬರಿಯಾಗಿ ತನ್ನ ಶರೀರಕ್ಕಿಂದ ಕೇಸರಾಶಿಗಳನ್ನು ಮುಚ್ಚಿಕೊಂಡು ಮುಂದೆಂದ ಮಹಾದೇವಿ ಓಡಕತ್ತಾಳೆ. ಹಿನ್ನೆಲೆ ಸೀರೆ ಹಿಡ್ಕೊಂಡು ಕೌಶಿಕ ಮಹಾರಾಜಂದ ಓಡಕತ್ಯಾನ. ಮಹಾದೇವಿ ಉಡು ತಡಿ, ಏನನ್ನ ಸೀರೆ ಉಡು ತಡಿ, ಹಂಗೆ ಹೋಗ್ಬೇಡ, ನೀನು ದಿಗಂಬರಿಯಾಗಿಂದ ಹೋಗ್ಬೇಡ, ಉಡು ತಡಿ ಎತ್ತಿಕೊಂಡು ನಾವು ಏನು ಕರೆದ ಅವತ್ತಿನಿಂದ ಆ ಊರಿಗಿಂದ ಉಡು ತಡಿ ಎತ್ತಿಕೊಂಡ ಹೆಸರು ಬತ್ತು. ಹಿಂದೆ ಬೆನ್ನತ್ತಾನೆ ಕೌಶಿಕ ಮಹಾರಾಜ. ಮುನ್ನೆಲೆಯಿಂದ ತಾಯಿ ಮಹಾದೇವಿ ಅಂದ ಅಂಜಿ ಏನ್ರಿ ಹಿಂಗೆ ನೀರಾಗಿ ಭಯಪಟ್ಟು ಒಂದು ಸವನಿಂದ ಓಡಕತ್ತಾಳೆ. ಓಡಿ 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 ಹೊರಗಿಂದ ಅರಮನೆ ಹೊರಗಿಂದ ಬರೋದ್ರೊಳಗೆ ತಾಯಿ ತಂದೆ ಎದುರಿಗೆ ಬಂದಾರ. ಹೆಂಗಾಗ್ಲಿಕ್ಕಿಲ್ರಿ ತಾಯಿ ತಂದೆಗೆ ಒಬ್ಬ ವಯಸ್ಸಿಗೆ ಬಂದಿರ್ತಕ್ಕಂಥ ಮಗಳು, 18 ವಯಸ್ಸಿನ ತರುಣಿ, ಅದು ಎಲ್ಲರಂದ ಕರಗ ಕುಂಟ ಅಲ್ಲ ಏನ್ರಿ. ಆ ನಾಡಿನೊಳಗನೆ ಅವತ್ತಿನ ದಿನಮಾನದೊಳಗೆ ಅವಳಂತ ಸೌಂದರ್ಯವತಿನೇ ಯಾರು ಇದ್ದಿದ್ದಿಲ್ಲ. ಅಂತ ರೂಪವತಿ ಆಗಿರ್ತಕ್ಕಂಥ ಹೆಣ್ಣ ದಿಗಂಬರೆ ಓಡಕತ್ರ ಯಾವ ತಂದೆ ತಾಯಿ ತಾನೆ ಖುಷಿ ಆಗ್ತದ. ಹೋಗಿ ತಾಯಿ ತನ್ನ ಸೀರೆ ಸೆರೆಗನ್ನತಕ್ಕಂಥದ್ದನ್ನು ಮಹಾದೇವಿ ಬೆನ್ನ ಮೇಲೆ ಹಾಕ್ಕೊಂಡು ಮಗಳನ್ನಂದ ಅಪ್ಪಕೊಂಡು ನಿಂತಾಳ. ಮಗಳು ಚಿಂತೆ ಮಾಡ್ತಾ ತಂದೆ ತಾಯಿನೂ ಕೂಡ ಸ್ವರಿಗಂದ ಹೋಗಿದ್ರು. ನನ್ನ ಮಗಳ ಅರಮನೆ ಒಳಗೆ ಹೆಂಗದಳ ಏನು, ರಾಜ ಏನು ಚಿತ್ರ ವಿಷಯ ಕೊಡಕತ್ತಾನೇನು, ರಾಜ ನಮಗಳನ್ನ ಕೊಟ್ಟಂಗ ನನ್ನ ಮಗಳಿಗೂ ಕೂಡ ಕಷ್ಟಗಳನ್ನು ಕೊಡಕತ್ತಾನೇನೋ ತಂದು ತಂದೆ ತಾಯಿ ಚಿಂತೆ ಮಾಡ್ತಾ ಅವರು ಕೂಡ ಸ್ವರಿಗೆ ಸಣ್ಣಾಗಿ ಹೋಗ್ಯಾರೆ. ಯಾವಾಗ ಅಂದ ಮಾದೇವಿ ಅಕ್ಕ ಹಿಂಗೆ ಬಂದಂದ ತಾಯಿ ಕೊಳ್ಳಿಗೆಂದ ಬಿದ್ಲು. ಮಗಳಿಗೆ ಹಿಂಗೆ ಬೆನ್ನ ಮೇಗಂದ ಸೀರೆ ಸೆರೆಗಂತ ತೆಗೆದು ಹಾಕಿ, ಮಗಳ ಯಾವ ರಾಜ್ಯ ಬೇಡ, ಯಾವುದನ್ನು ಕೂಡ ನಿನಗೆ ಬೇಡ, ನಡಿ ನಮ್ಮ ಮನೆಗೆಂದ ಹೋಗೋಣ ಬಾ. ಏನು ಕೊಲೆ ಮಾಡಿದ್ರೆ ರಾಜ ನಮ್ಮ 3 ಮಂದಿನ ಕೊಲೆ ಮಾಡಲೇಕ, ಆದ್ರಿಂದ ನೀ ಇಲ್ಲಿರೋದು ಬೇಡ ಬಾ ತಿಳ್ಕೊಂಡಂದಾಗ ಅವ್ವ ಅಂದ್ಲು ಮಗಳು ಮಹಾದೇವಿ. ಅವ್ವ ಅಂತಾಳ, ಏನು ಮಗಳ ಅಂತಾಳ, ನಾನು ಮನೆಗೂ ಬರಂಗಿಲ್ಲ, ಕೌಶಿಕ ಮಹಾರಾಜನಿಗೆಂದ ಏನೂ ಅನ್ನಕ್ಕೆ ಹೋಗ್ಬೇಡ. ಯಾಕಂದ್ರೆ ಒಂದು ಗಾದಿ ಮಾತು ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲುವನ್ನು ಏನ್ರಿ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂದಂಗೆ ಇವತ್ತು ನನ್ನ ಮನಸ್ಸಿನಾಗ ಇದ್ದಿದ್ದಂದ ಇಚ್ಛಾ ಈಡೇರಿಸಕ್ಕಂದ ಕಾರಣ ಯಾರು ಒತ್ತಿಕೊಂಡು ಕೇಳಿದ್ರ ಕೌಶಿಕ ಮಹಾರಾಜ. ಒಂದು ವೇಳೆ ಅವನನ್ನು ಸೀರೆ ಸೆರಗನ್ನು ತಗೊಂಡು ಮುಟ್ಟದೇ ಇದ್ರೆ, ನಾನು ಹುಟ್ಟಿರ್ತಕ್ಕಂಥ ಸೀರೆ ಅಂತಕ್ಕಂಥ ಕಳಿಚ ನಾನು ಮುಖದ ಮ್ಯಾಗಿಂದ ಬಗೆದೇ ಇದ್ರೆ,
ನನಗೆಂದ ಏನ್ರಿ ತಿರುಗಿ ನಿನ್ನ ಮನೆಗೆಂದ ಬಂದು ನನ್ನ ಆಸೆ ಅಂತಕ್ಕಂಥ ಇಡ ನನ್ನವ ನನ್ನ ಮನಸ್ಸರೊಳಗೆಂದ ಬಯಕೆ ಏನಿದೆ, ನಾನು ಕಲ್ಯಾಣಕ್ಕೆಂದ ಹೋಗಬೇಕು, ಶರಣರನ್ನು ನೋಡಬೇಕು, ಎಲ್ಲ ಶರಣರ ಒಡನಾಡದೊಳಗೆ ಇರಬೇಕು, ಅನುಭವ ಮಂಟಪದೊಳಗೆ ನಾನು ಕೂಡಬೇಕು, ಆ ಶರಣರ ಜೊತೆಯೊಳಗೆ ನಾನು ಇರಬೇಕು ನನ್ನವ. ಇದು ಆ ಕಲ್ಯಾಣಕ್ಕೆಂದ ಹೋಗಕ್ಕೆ ಯಾರು ಮಾಡಿಕೊಟ್ಟಾರ ಅಂದ್ರೆ ಕೌಶಿಕ ಮಹಾರಾಜನೇ ಮಾಡಿಕೊಟ್ಟಂತ ತಾಯಿ ಏನ್ರಿ. ಒಂದು ವೇಳೆ ಅವ ಸೀರಿ ಸೆರಗಂತಕ್ಕಂಥ ಮುಟ್ಟದ ಇದ್ರೆ ನನಗೆ ವೈರಾಗ್ಯ ಬರ್ತಿದ್ದಿಲ್ಲ. ನನ್ನ ಮತ್ತೆ ನಿನ್ನ ಹತ್ರ ತಂದೆ ತಾಯಿ ಹತ್ರನೇ ಇರಬೇಕು. ಬೇಡ ನನ್ನ ಆಸೆ ಅಂತಕ್ಕಂಥ ಈಡಿಸ್ಕೊಳ್ಳೋಕೆ ನಾನು ಕಲ್ಯಾಣಕ್ಕೆ ಹೋಗ್ತೀನವ, ನಾನು ಕಲ್ಯಾಣಕ್ಕೆ ಅಂದ ಹೋಗ್ತೀನಿ ಎತ್ತಿಕೊಂಡು ತಾಯಿ ಮಹಾದೇವಿ ಅಕ್ಕ ದಿಗಂಬರಿಯಾಗಿ ಅಂತ ತಯಾರಾಗಿ ನಿಂತಲು. ತಂದೆ ತಾಯಿ ಮಗಳ ಸ್ಥಿತಿ ಅಂತಕ್ಕಂಥ ಕಣ್ಣೀರು ಹಾಕ್ಲಿಕ್ಕತ್ತಾರೆ. ನನ್ನ ಮಗಳಿಗೆ ಅಂದ ಎಂಥ ಸ್ಥಿತಿ ಬಂದುಬಿಡ್ತಲ್ಲ. ಸುಖದ ಸುಪ್ಪತ್ತಿ ಒಳಗಿಂದ ಇರ್ತಕ್ಕಂಥ ನನ್ನ ಮಗಳು, ಆನಂದದೊಳಗಿಂದ ಗುರುವಿನ ಸೇವಾ ಮಾಡ್ಕೋತಂದ ಇರ್ತಕ್ಕಂಥ ನನ್ನ ಮಗಳು, ಮುದ್ದಾಗಿಂದ ಸಣ್ಣ ಗಿಳಿ ಓಡಾಡ್ದಂಗೆ ನನ್ನ ಮನೆ ಒಳಗಿಂದ ಓಡಾಡ್ತಾ ಇರ್ತಕ್ಕಂಥ ನನ್ನ ಮಗಳು, ನನ್ನ ಮಗಳಿಗೆಂದ ಎಂಥ ಸ್ಥಿತಿ ಬಂತಲ್ಲ ತಿಳ್ಕೊಂಡೊಂದು ತಂದೆ ತಾಯಿ ಅಂದ ಕಣ್ಣೀರು ಹಾಕ್ತಾರೆ. ಮಗಳ ನಿನಗೆ ಈಗೆಂದ 18 ವರ್ಷ, ಎಲ್ಲಿ ಕಲ್ಯಾಣ, ಎಲ್ಲಿ ಉಡ್ತಾಳೆ, ನಿನ್ನ ಕಲ್ಯಾಣ ನೋಡಿಲ್ಲ, ಹೆಂಗೆ ಹೋಗ್ತಿದೀವ? ಬೇಡ ಎಲ್ಲಿ ಉಣ್ತಿದಿ, ಎಲ್ಲಿ ನೀರು ಕುಡಿತಿದಿ, ಹೆಂಗೆ ಬದುಕ್ತಿದಿ? ಯಾವಾಗಿಂದ ಮಹಾದೇವಿ ಅಕ್ಕ ನಗಲಿಕ್ಕತ್ಲು, ಮಹಾದೇವಿ ಅಕ್ಕ ನಗಲಿಕ್ಕತ್ಲು. ತಾಯಿ ಕೇಳ್ತಾಳ, ಮಗಳ ಎಲ್ಲಿ ಉಣ್ತಿದಿ, ಎಲ್ಲಿ ನೀರು ಕುಡಿತಿ, ಎಲ್ಲಿ ಇರ್ತಿದಿ, ಒಂಟಿಯಾಗ್ಯದ ನೀನು ಹೆಂಗೆ ಹೋಗ್ತಿದಿ? ಮಹಾದೇವಿ ಅಕ್ಕ ನಕ್ಕೊಂತೊಂದು ಮಾತಾಡ್ತಾಳವ್ವ, ನಾ ಒಂಟಿ ಅಂತ ನಿನಗೆ ಯಾರು ಹೇಳ್ಯಾರ? ನಾನು ಒಂಟಿ ಅಲ್ಲ ನೋಡ್ರಿ. ಆಕಿ ಅವತ್ತಿನ ದಿನಮಾನದೊಳಗೆ ಅಷ್ಟು ಚಿಕ್ಕ ವಯಸ್ಸರೊಳಗೆ ಒಂದು ವಚನವನ್ನು ಬರೀತಾಳೆ. ತಾಯಿ ಕೇಳ್ದಲ್ಲ ಎಲ್ಲಿ ಉಣ್ತಿದೆ, ಎಲ್ಲಿ ನೀರು ಕುಡಿತಿ ಅಂತಕೊಂಡು ಕೇಳಿದ್ರೆ ಮಹಾದೇವಿ ಅಕ್ಕಂದ ಹೇಳ್ತಾಳವ್ವ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷಿಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನ ಮಲ್ಲಿಕಾರ್ಜುನ ನೀ ನಿನಗುಂಟು. ನೋಡ್ರಿ ಎಷ್ಟು ವೈರಾಗ್ಯಕ್ಕೆ ಏನಂತಾಳ ಮಹಾದೇವಿ ಅಕ್ಕ. ಅವ್ವ ಹಸಿವೈತಂದ್ರೆ ಏನು ಮಾಡ್ತಿದ್ದು ಕೇಳ್ತಲ್ಲ, ಮನೆ ಮನೆಯಿಂದ ಭಿಕ್ಷಾ ಬೇಡ್ತೀನಿ, ಭಿಕ್ಷಾ ಬೇಡಂದ ಊಟ ಮಾಡ್ತೀನಿ. ಮತ್ತು ನೀರಡಿಕೆ ಆಯ್ತಂದ್ರೆ ಊರಿತ್ತವ್ರಿಂದ ಕೆರೆ ಹಳ್ಳ ಬಾವಿಗಳಿಂದ ಇದ್ದೇ ಇರ್ತವೆ, ಎಲ್ಲರ ಹಳ್ಳ ಕೆರೆ ಒಳಗಿಂದ ನಾನು ನೀರು ಕುಡಿತೀನವ. ಮತ್ತು ಎಲ್ಲಿ ಮಲ್ಕೋತೆ ತಗೊಂಡು ಕೇಳಿದಾಗ ಊರಿತ್ತವ್ರಿಂದ ಹಾಳ ದೇವಸ್ಥಾನಗಳು ಇದ್ದೇ ಇರ್ತಾವ, ಅಂತ ಗುಡಿ ಒಳಗಿಂದ ಮಕ್ಕೋತೀನಿ. ಮತ್ತು ನಿನ್ನ ಜೊತೆ ಒಳಗೆ ಯಾರು ಮಗಳ ಒಂಟಿ ಆಗಂದ ಹೆಂಗೆ ಹೋಗ್ತಿದಿ? ಅವ್ವ ನಾ ಒಂಟಿ ಅಲ್ಲ, ನನ್ನ ಜೊತೆ ಒಳಗಿಂದ ಯಾರು ಅದರ ತಗೊಂಡು ಕೇಳಿದ್ರೆ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನೇ ನನ್ನ ಜೊತೆ ಒಳಗಿಂದ ಇದ್ದಾಗ ಬೇರೆ ಪುರುಷರ ಹಂಗೆ ನನಗೆ ಯಾಕ ಅಂತಕೊಂಡಂತ. ನೋಡ್ರಿ ಇಟ್ಟು ವೈರಾಗಿ ನಮ್ದಿಂದ ಯಾರದಿಂದ ತಾಳೋದಕ್ಕಾದ್ರೆ. ನಾವು ಸನ್ಯಾಸಿಗಳು ನಮ್ಮ ಬಗಲಾಗಿಂದ ಜೋಳಿಗೆನೇ ಕೊಟ್ಟಿರ್ತಾರೆ, ಖರೆ ಬೇಡ್ಕೊಳಕ್ಕೆ ನಾಚ್ಕೊಳಕತ್ತೀವಿ ಏನ್ರಿ. ನಮ್ಮ ಪಟ್ಟಾಧಿಕಾರದ ಏನು ಕೊಡ್ತಾರೆ ಅಂದರೆ ನಮಗೇನು ರೊಕ್ಕ ಬಂಗಾರ ಏನು ಕೊಡಂಗಿಲ್ಲ. ಬಗಲಾಗ ಒಂದು ಜೋಳಿಗೆ, ಕೈಯಾಗ ಒಂದು ಬೆತ್ತ, ಕಾಲೊಳಗೆ ಒಂದು ಕಡಾವಿಗೆ, ಇದನ್ನು ಬಿಟ್ಟರೆ ಏನು ಕೊಡಂಗಿಲ್ಲ. ಜೋಳಿಗೆ ಯಾಕೆ ಕೊಟ್ಟಿರ್ತಾರಂತಂದ್ರೆ ನೀನು ತಿರ್ಕೊಂಡು ತರಬೇಕು, ಬಂದ ಭಕ್ತರಿಗೆ ಏನ್ರಿ ಕರ್ಕೊಂಡು ಊಟ ಮಾಡ್ಬೇಕು. ಇದು ನಮ್ಮ ಜೋಳಿಗೆ. ನಾವು ಸ್ವಾಮಿಗಳೇ ನಾಚ್ಕೊಳಕತ್ತೀವಿ. ಈಗ ಭಿಕ್ಷಾ ಬೇಡಕ್ಕೆಂದ್ರೆ ನಾವು ನಾಚಲಕತ್ತೀವಿ, ಭಿಕ್ಷಾ ಬೇಡಕ್ಕೆಂದ ಹೋಗ್ಲಿಕ್ಕೆಂದ ಒಳ್ಳೆ ಅನ್ನಿಸ್ತದೆ. ಆದ್ರೆ ಅವತ್ತಿನ ದಿನಮಾನದೊಳಗೆ ಏನ್ರಿ ಒಂದು ಒಳ್ಳೆ ಮನೆತನದೊಳಗಿಂದ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗಳು ಏನ್ರಿ ನಿರ್ಮಲ ಶೆಟ್ಟಿಗೆ ಉಣ್ಣಕ್ಕಿಂತ ಕಮ್ಮಿ ಇಲ್ಲ, ಉಡಾಕಿಂತ ಕಮ್ಮಿ ಇಲ್ಲ, ಯಾವ ಸಂಪತ್ತಿಗೆ ಕೂಡ ಕಮ್ಮಿ ಇದ್ದಿದ್ದಿಲ್ಲ ಏನ್ರಿ. ಇದ್ದಟ್ರೊಳಗಿಂದ ಜೀವನ ಅಂತಕ್ಕಂಥ ಸಾಗಿಸ್ತಕ್ಕಂಥ ನಿರ್ಮಲ ಶೆಟ್ಟಿ ಮಗಳು ಅವತ್ತಿನ ದಿನಮಾನದಾಗ ಏನಂತಾಳವ್ವ, ಹಸಿವಾಯ್ತು ಅಂದ್ರೆ ಭಿಕ್ಷಾ ಬೇಡ್ತೀನವ, ಹಸಿವಾಯ್ತು ಅಂದ್ರೆ ಭಿಕ್ಷಾ ಬೇಡ್ತೀನಿ, ನೀರಡಿಕೆ ಆಯ್ತು ಅಥವಾ ಕೆರೆ ಹಳ್ಳ ಬಾವಿ ಒಳಗಿಂದ ನೀರು ಕುಡಿತೀನಿ, ಎಲ್ಲರ ಹಾಳು ಗುಡಿಗಿಂದ ಮಕ್ಕೋತೀನಿ. ಆದರೆ ನನ್ನ ಜೊತೆಯೊಳಗಿಂದ ಯಾರಾದರೂ ಹೇಳು, ಇದೆಲ್ಲ ಒದಗಿಸ್ಕೊಡಾಕ ಸಾಕ್ಷಾತ್ ನನ್ನ ಗಂಡ ಚನ್ನ ಮಲ್ಲಿಕಾರ್ಜುನನೇ ಇದ್ದಾಗ ಇನ್ನೊಬ್ರು ಹಂಗೆ ನನಗೆ ಯಾಕ ಅಂತ. ಅವ್ವ ನಾನು ನಡಿತೀನೀಗ, ನಾನು ಕಲ್ಯಾಣಕ್ಕೆಂದು ಹೋಗಬೇಕು, ನಾನು ಶರಣರನ್ನು ನೋಡಬೇಕು. ಎಷ್ಟು ದಿವಸ ನಡಿಬೇಕು ರೀ ಅವತ್ತಿನ ದಿನ ಬಂದಾಗ? ಅವಾಗೇನು ರೋಡ್ ಇಲ್ಲ ಏನ್ರಿ, ಬಸ್ಗಳಿಲ್ಲ, ಕಾರುಗಳಿಲ್ಲ. ಈಗೇನಿಲ್ಲ, ಈಗ ಕಾಶಿಗೆ ಹೋಗೋದತ್ತಂದ್ರೆ ಅರ್ಧ ಗಂಟೆದ ಕಾಶಿಗೆ ಹೋಗಿರ್ತೀರಿ. ಈಗೆಲ್ಲ ಫ್ಲೈಟ್ಗಳು ಬಂದಾವ ಏನ್ರಿ, ಹೆಲಿಕಾಪ್ಟರ್ ಬಂದಾವ, ಏನೆಲ್ಲ ಭಾರಿ ಭಾರಿ ವಾಹನಗಳಿಂದ ಬಂದಾವ ಈಗ. ಆದ್ರೆ ಅವತ್ತಿನ ದಿನಮಾನದೊಳಗೆ ಅಂದ್ರೆ ಏನೂ ಇಲ್ಲ. ಕಾಲ್ನಡಿಗೆ ಒಳಗೆ ಗುಡ್ಡ ಗವಾರದೊಳಗೆ ಏನ್ರಿ ಕಲ್ಲ ಮುಳ್ಳ ಇವು ಎಲ್ಲದ್ರಿಗೂ ಕೂಡ ನಡ್ಕೊಂತಿಂದ ಹೋಗಬೇಕು. ಕಲ್ಯಾಣ ಯಾಕಡೆ ಬರ್ತದೆ ಅನ್ನೋದು ಮಹಾದೇವಿ ಅಕ್ಕಗೆ ಅಂದ ಗೊತ್ತಿಲ್ಲ. ಆದರೂ ಕೂಡ ತಂದೆ ತಾಯಿಗೆ ಅಂದ ಹೇಳಿ, ಅವ್ವ ನಾನು ನಡಿತೀನವ್ವ, ನಾನು ಶರಣರ ನೋಡ್ಬೇಕು, ನಾನು ಚನ್ನ ಮಲ್ಲಿಕಾರ್ಜುನ ನನ್ನ ಕೈಯಾಗಿ ನನ್ನ ಜೊತೆಯೊಳಗಿಂದ ಅದಾನೆ, ನಾನು ಹೋಗ್ಬೇಕಂತಿಕೊಂಡಂದು ಯಾವಾಗ ಆ ಮಹಾದೇವಿ ಅಕ್ಕ ನಡೆದೇ ಬಿಟ್ಲು ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ. ನೋಡ್ರಿ ಒಂಟಿಯಾಗಿ ದಿಗಂಬರಿಯಾಗಿ 18 ವರ್ಷದ ತರುಣಿ ಅಂಥ ಕಾಡಿನೊಳಗೆ ಒಂಟಿಯಾಗಿ ಹೋಗ್ಲಿಕ್ಕತ್ತಾಳೆ. ಯಾವಾಗಿಂದ ಒಂಟಿಯಾಗಿ ಹೋಗ್ಲಿಕ್ಕತ್ತಾಳೆ.
ಹೋಗ್ತಾ ಹೋಗ್ತಾಗಿರುವಂಥ ಪ್ರಸಂಗದೊಳಗೆ ಏನ್ರಿ ಹೆಂಗೆ ಹೋಗ್ತಾಳಲ್ಲ, ಹೆಂಗೆ ಕಲ್ಯಾಣ ಸಮೀಪ ಬರ್ತದೋ ಹಂಗಂಗೆ ಅಕ್ಕ ಮಾದೇವಿಗೆ ಮತ್ತಿಷ್ಟಿಂದ ವೈರಾಗ್ಯ, ಮತ್ತಿಷ್ಟಿಂದ ವೈರಾಗ್ಯ. ಮುಂದಿಂದ ಹೇಳ್ತಾಳಕಿ ಏನತ್ತ, ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ. ನೋಡ್ರಿ ಮಾದೇವಕ್ಕ ಹೇಳ್ತಾಳೆ, ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ. ನೋಡ್ರಿ ಏನಂತಾಳ, ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ಕೈ ಜಾರಿ ಕೆಳಗೆ ಬೀಳುವಂತೆ ಮಾಡಯ್ಯ. ಕೆಳಗೆ ಬಿದ್ದಿರ್ತಕ್ಕಂಥದ್ದನ್ನು ನಾನು ಎತ್ತುವ ಮುನ್ನ ಒಂದು ಸುನೆ ಎತ್ತಿಕೊಂಡು ಹೋಗುವಂತೆ ಮಾಡ ಚೆನ್ನಮಲ್ಲಿಕಾರ್ಜುನ. ನೋಡ್ರಿ ಗೆಟ್ ಚಂದ ಹೇಳ್ತಾಳ್ರಿ. ಏನಂತಾಳ, ಹಸಿವು ತಾಳಾರ್ದಕ್ಕ ಮನಿ ಅಂದ ಭಿಕ್ಷಾ ಬೇಡಂಗೆ ಮಾಡು. ನಾನು ಭಿಕ್ಷಕನ ಹೋದ್ರೆ ನನಗೆ ಯಾರೂ ನೀಡ್ಲಾರ್ದಂಗೆ ಮಾಡು. ನೋಡ್ರಿ ಅವ್ರ ವೈರಾಗ್ಯ. ನಾನು ಒಂದು ವೇಳೆ ಅಂದ ಭಿಕ್ಷಕನ ಹೋದ್ರೆ ನನಗೆ ನೀಡ್ಲಾರ್ದಂಗೆ ಮಾಡು. ಒಂದು ವೇಳೆ ನನ್ನ ಸ್ಥಿತಿಗತಿಯನ್ನು ತಗೊಂಡ ಕಂಡು ಅವರು ಒಂದು ವೇಳೆ ನೀಡಿದ್ರು ಕೂಡ ನನ್ನ ಕೈಯನ್ನು ಅವ್ರು ನೀಡುದ್ರಾಗ ಕೈ ಜಾರಿಂದ ಕೆಳಗೆ ಬೀಳಂಗೆ ಮಾಡು. ಏನ್ರಿ, ಯಾವಾಗಿಂದ ಕೈ ಜಾರಿಂದ ಕೆಳಗೆ ಬೀಳಂಗೆ ಮಾಡು. ಅಷ್ಟೇ ಅಲ್ಲ, ಮುಂದೊಂದು ಮಾತು ಹೇಳ್ತಾಳೆ, ಅಪ್ಪಿ ತಪ್ಪಿ ಹಸಿವು ತಾಳಾರ್ದಕ್ಕ ಕೆಳಗೆ ಬಿದ್ದಿದ್ದನ್ನು ತೊಗೊಳೋದಕ್ಕಿಂತ ಮೊದಲ, ಕೆಳಗೆ ಬಿದ್ದಿದ್ದನ್ನು ಎತ್ಕೊಳ್ಳೋದಕ್ಕಿಂತ ಮೊದಲ ಒಂದು ನಾಯಿ ತೊಗೊಂಡು ಹೋಗಂಗೆ ಮಾಡು ಅಂತ. ಇಟ್ಟು ವೈರಾಗ್ಯ ಯಾರಿಂದಾರ ತಾಳಕ್ಕಾಕ್ಕದನ್ರಿ? ಕಾಯ ಕರ್ರನೆ ಕಂದಿದರೇನು, ಮಾಯ ಮಿರ್ರನೆ ಮಿಂಚಿದರೇನು, ಹಗಲ ನಂಗೆಲ್ಲ, ರಾತ್ರಿ ನಂಗೆಲ್ಲ, ಬಿಸಿಲ ನಂಗೆಲ್ಲ, ಚಳಿಯ ನಂಗೆಲ್ಲ, ತಾಯಿ ನಡಿಲಿಕ್ಕತ್ತೇಳಲ್ಲ, ಯಾರೋ ಕೇಳೋದ್ರಿಂದ ಹೇಳ್ತಾಳೆ ಕಾಯ ಕರ್ರನೆ ಕಂದಿದರೇನು. ಶರೀರ ಬಿಸಿಲಿಗೆಂದ ಕಪ್ಪು ಹಾಲಕತ್ತದ, ಶರೀರ ಮೇಲೆ ಚರ್ಮ ಬಿಸಿಲಿಗೆಂದ ಸುಟ್ಟು ಹೋಲಕತ್ತದೆ. ಏನಾಗ್ಯದ್ರಿ? ಹಾವು ಬಂದದೇವು